ರಣಾಂಗಣದಲ್ಲಿ 2 ನಿಮಿಷಗಳ ಅವಧಿಯ ಪಂದ್ಯ ಬಾಕಿ ಇದೆ. ಲಾಸ್ಟ್ 3 ನಿಮಿಷಗಳ ಟೈಮ್ ಕೊನೆ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಕಿರಣ ಸರ್ವಾಂಗೀಣ ಆಟಗಾರ ಕಾರ್ಯಕ್ರಮದಲ್ಲಿ ಕಾಣಬಹುದಾಗಿದೆ. ಪ್ರತಿಷ್ಠಿತ ಜೊತೆಯಾಗಿರುವಂತಹ ರಾಘು ಗಂಜರ್ ತಮ್ಮನ್ನು ಅತ್ಯಂತ ಗೌರವಯುತವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಿವೆ. ರಾಘವನ್ನ ದಯವಿಟ್ಟು ಕಾರ್ಯಕ್ರಮದ ಅತಿಥಿಗಳ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮರಣ ದಾವಳಿಯಲ್ಲಿ ಮುಂದಿನ ಕದನಕ್ಕಾಗಿ ನೋಡಿ ತಂಡಗಳಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಜೈ ಬಜರಂಗ್ ಬಲಿ ಆರೋಹಣೆ ವಿರುದ್ಧವಾಗಿ ಅಂಕನಾಥೇಶ್ವರ ಆದೇಶ. ಪ್ರತಿದಾಳಿಯ ಸಮಯಗಳನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಜೂನಿಯರ್ ಸೀನಿಯರ್ ತಾರೆಗಳ ಸಮ್ಮೇಳನ ಕದನದ ಒಳಾಂಗಣದಲ್ಲಿದೆ. ಕಿರಣ ಜೂನಿಯರ್ ವಿಭಾಗದ ನ್ಯಾಷನಲ್ ಆಟಗಾರ ಕಿರಣ ದಾಳಿಯಲ್ಲಿ ಪ್ರಮುಖ 2 ತಂಡಗಳ ಮಧ್ಯೆ ಕದನದ ರೋಚಕ ಅನುಭವಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನ. ಕಿರಣ್ ಮರಳುವ ಹಾದಿಯಲ್ಲೇ ಅದ್ಭುತವಾದ ಟ್ಯಾಕಲ್ ಬರುತ್ತಾರೆ. ಪರಿಣಾಮವಾಗಿ ಪಂದ್ಯದಲ್ಲಿ ಹಿಡಿತಗಳ ಯೋಚಿತವಾದ ಕಬಡ್ಡಿಯ ಮೂಲಕ ಉದಯ ಸುಬಂಧಿಗಳೇ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ದುಷ್ಯಂತ್ ರಾಜು ಗಂಜಾಮ್ ತಮ್ಮನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆದರಣೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಈ ಕ್ರೀಡಾಕೂಟದ ಅನೇಕ ಅತಿಥಿ ಗಣ್ಯರುಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಕಾಣಬಹುದಾಗಿದೆ. ಪ್ರತಿಷ್ಠಿತ ಪಂದ್ಯಾವಳಿಯ ಪ್ರತಿಯೊಂದು ಕ್ಷಣಗಳಲ್ಲಿ ಬಿದಿರಿಕೋಟೆ ಗೋಪಾಲಪುರ ತಂಡಗಳ ಮಧ್ಯೆ ಅತ್ಯಂತ ನಿರೀಕ್ಷೆಯ ಕಬಡ್ಡಿಯ ಹೋರಾಟದಲ್ಲಿ ಪಂದ್ಯವಿದೆ. ಪ್ರತಿರೋಧದ ಪರಿಣಾಮಕಾರಿ ಹೆಜ್ಜೆಗಳನ್ನು ಕಾಣಬಹುದಾಗಿದೆ. ಮೆಲ್ಲ ಮೆಲ್ಲನೆ ಹಿಡಿತಗಳ ಯೋಚಿತವಾದ ಕಬಡ್ಡಿ. 4-3 ಬಿದಿರಿಕೋಟೆ ಮುನ್ನಡೆಯಲ್ಲಿದೆ. 1 ಅಂಕದ ಅಂತರ. ಕಿರಣ ಆಕ್ರಮಣದಲ್ಲಿ ರಂಜಿತೆಯ ಸ್ಪಷ್ಟ ನಿರ್ಧಾರಗಳ ಮೂಲಕ ಹೋರಾಟದ ಅವಧಿ. ಪರಿಣಾಮಕಾರಿ ಹೆಜ್ಜೆ. ಪರಿಪೂರ್ಣ ಸಮಯಗಳ ಮೂಲಕ ಪಂದ್ಯ ಮುಂದುವರಿಸಿಕೊಳ್ಳುತ್ತಾರೆ. ಅತ್ಯಂತ ನಿರೀಕ್ಷೆಯ ಹೆಜ್ಜೆಯ ಕಬಡ್ಡಿಯನ್ನ ಕಾಣಬಹುದಾಗಿದೆ. ಆದೇಶ. ಅದ್ಭುತ ಆಟ ಅಂಕಣದಲ್ಲಿ ಪರಿಣಾಮಕಾರಿ ಹೆಜ್ಜೆ ಕಿರಣನ ಮೂಲಕ ಮುಂದುವರಿತಾರೆ. ಮಾಡುವಿಲ್ಲವೇ ಬಡಿದಾಳಿ ಮುಂದುವರಿದ್ದಾರೆ ಕದನದಲ್ಲಿ. ನಿರಂತರ ಅಂಕಗಳ ಬೇಟೆಯನ್ನು ಮುಂದುವರಿಸಿಕೊಳ್ಳುತ್ತಾರೆ ಕದನದಲ್ಲಿ. ಮುಂದಿನ
5-4 ಪಂದ್ಯ. ಸೊ ಮುಂದಿನ ಕದನಕ್ಕಾಗಿ ತಂಡ ಸಿದ್ಧತೆಯಲ್ಲಿ ಜೈ ಬಜರಂಗ್ ಬಲಿ, ಆರೋಹಳ್ಳಿ, ಅಂಕನಾಥೇಶ್ವರ, ಕನಗನ ಮರಡಿ. ಇದು ಮುಂದಿನ ಕದನಕ್ಕಾಗಿ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಬಹು ನಿರೀಕ್ಷಿತವಾಗಿರುವಂತಹ ಹೆಜ್ಜೆ ಹೋರಾಟದಲ್ಲಿ ಮುಂದುವರಿಯುತ್ತಾ ಇದೆ. ಪ್ರತಿಷ್ಠಿತ ಪಂದ್ಯಾವಳಿಯ ಅದೇ ನಾಲ್ಕು ಡಿಫೆಂಡರ್ಗಳ ಮಧ್ಯೆ ಮಹಾದೇಶದ ಹಾಳಿಯಲ್ಲಿ ಬಿದಿರಿಕೋಟೆಯ ಪರವಾಗಿ ಪರಿಣಾಮಕಾರಿ ಹೆಜ್ಜೆಯ ಯಶಸ್ವಿಯಾಗಿರುವ ಆಟದ ಅವಧಿ ರಣಾಂಗಣದಲ್ಲಿ4 in favor of Bidrukote. ಆಟಗಾರರಲ್ಲಿ ಒಂದು ಸವಿನಯ ವಿನಂತಿ ಇದೆ. ಸೊ ಈ ದಿನ ಕ್ವಾರ್ಟರ್ ಫೈನಲ್ ಹಂತದವರೆಗಿನ ಸ್ಪರ್ಧೆಗಳು ಸಂಪನ್ನಗೊಳ್ಳುತ್ತದೆ. ನಾಳೆ ಸಂಜೆಯ 4 ಗಂಟೆಯ ವೇಳೆಗೆ ಸೆಮಿಫೈನಲ್ ಮತ್ತು ಫೈನಲ್ ಕದನಗಳಿಗೆ ಕರೆ ಕೊಡ್ತಾ ಇದ್ದೇವೆ. ಹಾಗಾಗಿ 3 ದಿನಗಳ ಕಾಲ ನಿಮಿಷಾಂಬ ಕಬಡ್ಡಿ ವೈಭವ ಮುಂದುವರಿಯಲಿದೆ. ಸೊ ನಾಳೆ ಸಂಜೆ 4 ಗಂಟೆಗೆ ಸರಿಯಾಗಿ ಸೆಮಿಫೈನಲ್ ಮತ್ತು ಫೈನಲ್ ಕದನಗಳು. ಮಳೆ ಬಂದರೆ ಈ ಅಂಕಣದಲ್ಲಿ ಕಬಡ್ಡಿ ಮುಂದುವರಿಯಲಿದೆ. ಮಳೆಯ ಅಭಾವವಾಗಿ ಮಳೆ ಬರದೆ ಹೋದಲ್ಲಿ ಪ್ರತಿಯಂತೆ ಆ ಅಂಕಣದಲ್ಲಿ ಮಣ್ಣಿನ ಅಂಕಣದಲ್ಲಿ ಕಬಡ್ಡಿ ಆಯೋಜನೆ ಆಗಲಿದೆ. ಹಾಗಾಗಿ ಆಟಗಾರರೇ ಎಲ್ಲದಕ್ಕೂ ಸಿದ್ಧರಾಗಿ ಸೆಮಿಫೈನಲ್ ಪ್ರವೇಶವನ್ನು ಮಾಡುವ ತಂಡಗಳು ನಾಳೆ 4 ಗಂಟೆಯ ಸಮಯಕ್ಕೆ ಸರಿಯಾಗಿ ಅಂಕಣದಲ್ಲಿ ಸಿದ್ಧವಾಗಿರಬೇಕು. ಆಟಗಾರರೆಲ್ಲರೂ ಕೂಡ ಇದು ಸೂಚನೆ ಗಂಜಾಂ ಯುವಕ ಸಂಘದ ಬಗ್ಗೆ. ಕಿರಣ ಜೂನಿಯರ್ ನ್ಯಾಷನಲ್ ಕಿರಣ ಅದ್ಭುತವಾದಂತ ಆಟದ ಮೂಲಕ ಅಂಕಣದಲ್ಲಿ ಹೋರಾಟದ ಕಿಚ್ಚು ಹಚ್ಚಬಲ್ಲ ಬಿದಿರುಕೋಟೆ ಗೋಪಾಲಪುರ ತಂಡಗಳ ಮಧ್ಯೆ 13-6 ಬಿದಿರುಕೋಟೆ ಮುನ್ನಡೆಯಲಿದೆ. ಮರಳಬಹುದೇ ಕದನದಲ್ಲಿ ರಣಾಂಗಣದ ಲಾಸ್ಟ್ 5 minutes ಫಾರ್ ದ ಟೈಮ್. ಅಂತಿಮ 5 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ.
ವರುಣದಾಳಿಯಲ್ಲಿ ಆಳ್ವಾಸ್ ಕಾಲೇಜ್ ಮೂಡುಬಿದಿರೆಯ ವಿದ್ಯಾರ್ಥಿಯಾಗಿ ದಕ್ಷಿಣ ಕರಾವಳಿಯ ಅದ್ಭುತವಾದಂತಹ ಸರ್ವಾಂಗೀಣ ಆಟಗಾರ ವರುಣ ಬಂಧನ. ತೇಜು ಅದ್ಭುತವಾದ ಟ್ಯಾಕಲ್, ಕ್ಷಣದಲ್ಲಿಯೇ ಪ್ರತಿರೋಚಕತೆಯ ಸಮಯಗಳನ್ನು ಮುಂದುವರಿಸಿಕೊಳ್ಳುತ್ತಾರೆ. ಜೈ ಬಜರಂಗಬಲಿ, ಆರೋಹಳ್ಳಿ, ಅಂಕನಾಥೇಶ್ವರ, ಕನಗನ ಮರಡಿ. ಈ ಮುಂದಿನ ಕದನಕ್ಕಾಗಿ ತಾವುಗಳು ಸಿದ್ಧಗೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆ ಇದೆ. ಲಾಸ್ಟ್ 4 ಮಿನಿಟ್ಸ್ ಕೊನೆ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಅದ್ಭುತವಾದ ಮರಳು ಬೇಕಾಟ್ ಮಲ್ಟಿಪಲ್ ಅಂಕ. ಮೆಲ್ಲನೆ ಪಂದ್ಯದಲ್ಲಿ ಮರಳುತ್ತಾ ಇದೆ ಗೋಪಾಲಪುರ. 14-8 ಪಂದ್ಯ, 6 ಅಂಕಗಳ ಅಂತರ. ಕದನ ರಣಾಂಗಣದಲ್ಲಿ ನಮಗುಡುವ ಪರಿಣಾಮಗಳ ಹಾದಿಯಲ್ಲಿದೆ. ಹೋರಾಟದ ನಿರೀಕ್ಷೆಗಳ ಎಚ್ಚರವನ್ನು ಗಳಿಸಿಕೊಳ್ಳಬಲ್ಲದೆ ಪಂದ್ಯ. ಅಂಕಣ 15-8. 15-7. ಪ್ರಬಲತೆ ಪಂದ್ಯದಲ್ಲಿ ಮುಂದುವರಿತಾರೆ. ವರುಣನ ಮೂಲಕ ದಾಳಿದೆ. ಅತಿಥಿ ಅಭ್ಯಾಗತರುಗಳ ಸಮ್ಮಿಲಿತವಾದಂತಹ ಪ್ರದರ್ಶನಗಳ ಮೂಲಕವಾಗಿ ಕಾರ್ಯಕ್ರಮದಲ್ಲಿ ಆಟಗಾರರ ಅದ್ಭುತವಾದ ನಿರೀಕ್ಷೆಯ ಹೆಜ್ಜೆಯ ಕಬಡ್ಡಿ. ವರುಣ ಹೊರಭಾಗದಲ್ಲಿ ವರುಣ, ಒಳಭಾಗದಲ್ಲಿ ದಾಳಿಯಲ್ಲಿ ವರುಣ್. ಲಾಸ್ಟ್ 3 ಮಿನಿಟ್ಸ್ ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಬಾಬು ಸೋಲು ಟ್ಯಾಕಲ್ಗೆ ಪ್ರಯತ್ನ, ತಪ್ಪುಗಳ ಪುನರಾವರ್ತನೆ. ಗೋಪಾಲಪುರ ನಿರಂತರ ತಪ್ಪುಗಳನ್ನು ಮಾಡ್ತಾ ಇದೆ. ಬಿದಿರುಕೋಟೆ ತೇಜು ಪ್ರಯತ್ನ ಯಶಸ್ವಿಯಾದ ಅಂಕದ ಗಳಿಕೆಯೊಂದಿಗೆ ಕಿರಣ. ಮರಳದ ವೇಳೆಯಲ್ಲಿ ರಕ್ಷಿತ್ ಬಾಬು ದಾಳಿಯಲ್ಲಿ ಹುಸೇನ್ ಗೋಲ್ಡ್. ಲಾಸ್ಟ್ 2 ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಅವಧಿಯ ಪಂದ್ಯ ಬಾಕಿ ಇದೆ. ಕದನ ಬಾಬು ಬಂಧನ. 16-10, 16-10. ಆರೋಹಳ್ಳಿ ತಂಡದ ಆಟಗಾರರು ದಯವಿಟ್ಟು ಅಂಗಡಿ ಬನ್ನಿ. ಮೆಲ್ಲನೆ ಕದನದಲ್ಲಿ ರೋಚಕತೆಯ ಕಡೆಗೆ ಪಂದ್ಯ 4 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. 16-12. ಪಂದ್ಯ ಯಾವ ಹಂತಕ್ಕೆ ಬರಲಿದೆ? ಡಿಪೆಂಡರ್ಗಳ ಸಾಂಸಕ್ಯದಲ್ಲಿದೆ ಆ ಪಂದ್ಯಕ್ಕೆ. ಪ್ರತಿ ದಾಳಿಯಲ್ಲಿ ಹೋರಾಟದ ಅವಧಿ ವರುಣ ದಾಳಿಯಲ್ಲಿ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷ ಅಂಕ ಬಂದರೆ ಬಿದಿರುಕೋಟೆ ಅಂತಿಮ ಆಟಗಾರ. ಪರಿಣಾಮ ಪಂದ್ಯ 13-16. ಏನಾಗಲಿದೆ ಹೋರಾಟ. ಅಂತಿಮ ಆಟಗಾರ ದಾಳಿಯಲ್ಲಿ ಬಿದಿರುಕೋಟೆಯ ಪರವಾಗಿ ಪ್ರಬಲತೆ. 16-8, 16 ಸಮಬಲದಲ್ಲಿ ಪಂದ್ಯ. 16-8, 16-16. ಬಿದಿರುಕೋಟೆ 16, ಗೋಪಾಲಪುರ 16. ಇದು ಡೂ ಆರ್ ಡೈ ಅಲ್ಲ, ಆದರೆ ಪಂದ್ಯದಲ್ಲಿ ಇದು ಡೂ ಆರ್ ಡೈ ಆಗಿರುತ್ತೆ.
16ರಲ್ಲಿ ವರುಣ ಆಳ್ವಾಸಿನ ವರುಣ ಸ್ಥಳೀಯ 17-16 ಉದಯ ಗಾಳಿಯಲ್ಲಿ ಉದಯ 17ರ ಸಮಬಲದಲ್ಲಿದ್ದ ಪಂದ್ಯ. ಬ್ಯಾಕ್ ಟು ದ ಆಕ್ಷನ್ ಮುಂದುವರೋಣ. ಎಂತ ಪಂದ್ಯ ಪ್ರತಿ ಪ್ರೇಕ್ಷಕರನ್ನ ಅಂತಿಮ ಕ್ಷಣದಲ್ಲಿ ತಪ್ಪುಗಳ ಬದಲಾವಣೆಯಾದ ಪಂದ್ಯ. ಬೆದಿರುಕೋಟೆ ಗೆಲುವಿನ ಜೊತೆಗೆ